ಅಲ್ಲ ಸರ್, ಈಗ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಜಾರಕಿಹೊಳಿ, ಸತೀಶ್ ಜಾರಕಿಹೊಳಿ ಮತ್ತೆ ಈಶ್ವರ್ ಖಂಡ್ರೆ ಹೆಸರು ಅಷ್ಟೇ ಇದೆ. ತಾವೇನೋ ರಿಜೆಕ್ಟ್ ಮಾಡಿದೀರಾ? ನಾನು ನೋಡಿ, ಕಾಂಗ್ರೆಸ್ ಪಕ್ಷದಲ್ಲಿ ಎಕ್ಸೆಪ್ಟ್ ರಿಜೆಕ್ಟ್ ಇದೆಲ್ಲ ಇರೋದಿಲ್ಲ. ಕಾಂಗ್ರೆಸ್ ಪಕ್ಷದಲ್ಲಿ ಕಾಂಗ್ರೆಸ್ ಪಕ್ಷ ಹೈಕಮಾಂಡ್ ಏನಿರ್ತದೆ ಎಲ್ಲರೂ ತಲೆ ಬಾಗಿಸಿ ಒಪ್ಕೊಳ್ಬೇಕಾಗ್ತದೆ. ಹೀಗಾಗಿ ಇಷ್ಟೇ, ನಾನು ಕೆಪಿಸಿಸಿ ಅಧ್ಯಕ್ಷರ ರೇಸ್ನಲ್ಲಿ ಇಲ್ಲ. ನಾನು ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಕೇಳಿಲ್ಲ. ನಾಯಕತ್ವ ವಹಿಸ್ಕೊಳಕ್ಕೆ ಯಾಕೆ ಸರ್ ಇಷ್ಟೊಂದು ನಿರಾಸಕ್ತಿ? ಯಾವುದು ನಿರಾಸಕ್ತಿ ಇಲ್ಲ. ಇವತ್ತು ನಾನು ಸಚಿವನಾಗಿ ಕೆಲಸ ಮಾಡ್ತಾ ಇದ್ದೀನಿ, ನಿಮ್ಗೆ ಅನ್ಸಲ್ವಾ? ಹಾಸ್ಪಿಟಾಲಿಟಿ ಕ್ಷೇತ್ರದಲ್ಲಿ ಜಾಗತಿಕ ವೃತ್ತಿಯ ಕನಸು ಇದೆಯಾ? ಜಾಗತಿಕ ಅಧ್ಯಯನ ಉದ್ಯೋಗ ಅವಕಾಶಗಳೊಂದಿಗೆ ಭಾರತದ ನಂಬರ್ 1 IIHM ನಲ್ಲಿ ಓದಿ ಪ್ರವೇಶ ಆರಂಭವಾಗಿದೆ. ಈಗಲೇ ಸೇರಿ. 2 ವರ್ಷ ಹಿಂದೆ ನೀರಾವರಿ ಇದ್ದಾಗ 5 ವರ್ಷ ಡಿಪಾರ್ಟ್ಮೆಂಟ್ ಅನ್ನು ಬೆಳೆಸಿದ್ವಿ. ಈಗ 2 ವರ್ಷ ಇಲ್ಲಿ ಗಣನಾತ್ಮಕವಾದಂಥ ಬದಲಾವಣೆಗಳನ್ನು ತರಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಅದು ಕಾರ್ಯಕ್ರಮ ಮುಂದುವರಿಬೇಕಾಗ್ತದೆ. ಅರ್ಧಕ್ಕೆ ಬಿಟ್ಟು ಅದನ್ನು ಹೋದರೆ ಅದು ಮತ್ತೆ ಸಫರ್ ಆಗ್ತದೆ. ಇದರಲ್ಲಿ ನಂಬಿಕೆ ಇಟ್ಕೊಂಡು ಹಿಂದೆ ನನಗೂ ನೀರಾವರಿ ಮಂತ್ರಿ ಇದ್ದಾಗ ಒಂದ್ಸಲ ನಾನು ಕೆಪಿಸಿಸಿ ಅಧ್ಯಕ್ಷಕ್ಕೆ ಕೇಳಿದ್ರು. ಅವಾಗ ನಾನು ನೀರಾವರಿ ಇದನ್ನು ಕಂಟಿನ್ಯೂ ಆಗಬೇಕು ಅಂತೇಳಿ ಅವಾಗೂ ಕೂಡ ನಾನು ಹೇಳಿದ್ದೆ. ವೀರಶೈವ ಲಿಂಗಾಯತ ಸಮುದಾಯಕ್ಕೆ ನೆಕ್ಸ್ಟ್ ನಾಯಕತ್ವ ಸಿಗಬೇಕು ಅನ್ನೋ ಒಂದು ಕೂಗು ಕೂಡ ಇದೆ. ಅದು ಬರ್ತದೆ. ಅದೆಲ್ಲವೂ ಕೂಡ ಕಾಲಕ್ಕೆ ತಕ್ಕಂತೆ ಎಲ್ಲವೂ ಕೂಡ ಬರ್ತದೆ. ಅದು ಇರಬೇಕು, ಯಾರಿಗೂ ಕೂಡ ಇಲ್ಲ ಅಂತಲ್ಲ. ವೀರಶೈವ ಲಿಂಗಾಯತ ಸಹ ನಮ್ಮಲ್ಲಿ ರಾಜ್ಯದ ಸುಮಾರು 17% ಅಷ್ಟು ಜನಸಂಖ್ಯೆ ಇದೆ. ಹಿಂದೆ ವೀರೇಂದ್ರ ಪಾಟೀಲ್, ತಮ್ಗೆ ಗೊತ್ತಿದೆ, ವೀರೇಂದ್ರ ಪಾಟೀಲ್ ಮುಖ್ಯಮಂತ್ರಿ ಇದ್ದಾಗ 1989ರಲ್ಲಿ ಐತಿಹಾಸಿಕ 178 ಸೀಟನ್ನು ಪಡ್ಕೊಂಡಿದ್ದೀವಿ. ಹೀಗಾಗಿ ನಾವು ಎಲ್ಲ ವೀರಶೈವ ಲಿಂಗಾಯತರದ್ದು ಒಂದು ಏನಂದರೆ ಎಲ್ಲ ಜೊತೆ ನಾವು ಬಾಂಧವ್ಯವನ್ನು ಹೊಂದ್ತೀವಿ. ಇವತ್ತು ದಲಿತರು, ಮುಸಲ್ಮಾನರು, ಹಿಂದುಳಿದವರು ಎಲ್ಲ ಜೊತೆ ಬೆರೆತ್ಕೊಂಡು ಬಸವಣ್ಣನ ಒಂದು ಇದೆಯಲ್ಲ, ನಮಗೆ ಅನುಭವ ಮಂಟಪದ ಹೀಗಾಗಿ ನಾವು ಎಲ್ಲವ್ರನ್ನ ಬೆರೆತ್ಕೊಂಡು ಹೋಗ್ತೀವಿ. ಹೀಗಾಗಿ 178 ಸೀಟನ್ನು ನಾವು ಪಡ್ಕೊಂಡಿದ್ದೀವಿ. ತಪ್ಪೇನಿಲ್ಲ. ಇವತ್ತೊಂದು ದಿವಸ ಬರ್ತದೆ. ಆದರೆ ಈಗ CM ಕುರ್ಚಿ ಖಾಲಿ ಇಲ್ಲ ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಇವತ್ತು ಹೈಕಮಾಂಡ್ ಅಂತಿಮ ನಿರ್ಧಾರಕ್ಕೆ ಇರ್ತದೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನವೂ ಕೂಡ ಖಾಲಿ ಇಲ್ಲ. ಸರ್, ಹೈಕಮಾಂಡ್ ನಾಯಕರು ರಾಹುಲ್ ಗಾಂಧಿ ಮತ್ತೆ CMಗೆ ಅಪಾಯಿಂಟ್ಮೆಂಟ್ ಕೊಟ್ಟಿಲ್ಲ ಸರ್. ಸುರ್ಜೇವಾಲಾ ಇರ್ಬೋದು, ವೇಣುಗೋಪಾಲ್ ಇರ್ಬೋದು, ಖುದ್ದು ರಾಹುಲ್ ಗಾಂಧಿ ಭೇಟಿಗೆ CM ಯತ್ನ ಮಾಡಿದ್ರು. ಆದ್ರೂ ಕೂಡ ಎಲ್ಲ ಒಂದ್ ಕಡೆ ವಿಫಲವಾಗಿದೆ ಸರ್. ಗೊತ್ತಿಲ್ಲ ನನಗೆ, ಅದ್ರ ಮಾಹಿತಿ ಇಲ್ಲ ನನಗೆ. CM ಅವ್ರಿಗೆ ಗೊತ್ತವ್ರು ತುಂಬ ಸರ್. ರಾಹುಲ್ ಗಾಂಧಿ ಅವ್ರ ಊರಲ್ಲಿದ್ರಾ ಇಲ್ಲೋ ಅಂತಾನೆ ಅಥವಾ ಕೇಳಿದ್ರಾ, ಭೇಟಿಯಾಗಿದ್ರಾ, ನನಗೆ ಯಾರ್ಯಾರು ಭೇಟಿಯಾಗಿದ್ದಾರೆ ನನಗೆ ಗೊತ್ತಿಲ್ಲ. ನಾನು ಹೇಳಿದ್ರೆ ಡಿಫೆನ್ಸ್ ಕಾರಿಡಾರ್ ಮೀಟಿಂಗ್ ಮುಗಿಸ್ಮೇಲೆ ನಾನು ಮೊನ್ನೆ 4 ರಿಂದ 5 ಗಂಟೆ ನಾನು ಅವ್ರ ಜೊತೆ ಇದ್ದೆ. ಅದಾದಮೇಲೆ ಒಂದು ದಿವಸ ನಾನು ಬೇರೆ ನನ್ನ ಕೆಲಸಗಳಿತ್ತು, ವೈಯಕ್ತಿಕ ಕೆಲಸಗಳು ಕೂಡ ನಡೆದಿತ್ತು. ಅದೆಲ್ಲವನ್ನು ಕೂಡ ನಾನು ಮಾಡ್ಕೊಂಡು ನಿನ್ನೆ ಸಾಯಂಕಾಲ ನಾನು